ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ನೈಜ ಕಾರ್ಯಕರ್ತನಿಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿರುತ್ತೆ ಅಂಥವ್ರನ್ನ ಹುಡುಕಿ ಪಕ್ಷದಲ್ಲಿ ಸ್ಥಾನಮಾನಗಳು ಕೊಡುವಂಥದ್ದು ಸಂಪ್ರದಾಯ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಸೊ ಅಂಥ ಸ್ಥಾನ ನನಗೆ ಕೊಟ್ಟಿದ್ದಾರೆ ಅಂದರೆ ನನಗೂ ಅದೊಂದು ಜವಾಬ್ದಾರಿನೂ ಜಾಸ್ತಿ ಇದೆ, ಅದ್ರ ಬಗ್ಗೆ ಭಾಳ ಗೌರವ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪಕ್ಷ ಕಟ್ಟೋ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಮೆರಿಟ್ ಕೋಟಾ ಮೇಲೆ ನಂಬಿಕೆ ಇಟ್ಟು ಬಂದಿರೋನು. ಇಲ್ಲಿವರೆಗೂ ನನ್ನ ರಾಜಕೀಯದ ಜರ್ನಿ ತಗೊಂಡ್ರೆ ನಾನು 15 ವರ್ಷಗಳಿಂದನೇ ನಾನು ತಾಲೂಕು ಯುವ ಮೋರ್ಚಾ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. ನಮ್ಮ ಮೈಸೂರು ಗ್ರಾಮಾಂತರ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ, ರಾಜ್ಯ ಯುವ ಮೋರ್ಚಾದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಅರ್ಜುನ್ ಅನ್ನೋದು ಹೊರತುಪಡಿಸಿ ನಾನು ಕೂಡ ಒಬ್ಬ ನಟ ಇದ್ದೀನಿ. ಒಂದಷ್ಟು ಸಣ್ಣ ಜನಗೆ ಚಿರಪರಿಚಿತನಿದ್ದಾನೆ. ಅವನು ಕೆಲಸಗಾರ, ಕೆಲಸ ಮಾಡ್ತಾನೆ. ಯಾಕಂದರೆ ವರುಣಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿನಿಧಿಸೋ ಕ್ಷೇತ್ರದಲ್ಲಿ BJPಯ ಟಿಕೆಟ್ ತಗೊಂಡು ಆ ಹೈಯೆಸ್ಟ್ ವೋಟು ಹೈಯೆಸ್ಟ್ ಲೀಡಲ್ಲಿ ಗೆಲ್ಲೋವಂಥದ್ದು ಅಷ್ಟು ಸುಲಭವಾದ ವಾತಾವರಣ ಇರಲಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಬೇಸ್ ಆ ಭಾಗದಲ್ಲಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ನಾನು ಗೆದ್ದು ಬಂದಿದ್ದೀನಿ ಅಂದಾಗ ಸೊ ನನಗೆ ಆ ಕ್ಯಾಲಿಬರ್ ಇದೆ ಅನ್ನೋ ಕಾರಣಕ್ಕೇನೆ ಪಾರ್ಟಿ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ನಾನು ಅವ್ರ ನಂಬಿಕೆನ ಎಲ್ಲೂ ಕೂಡ ಹುಸಿ ಮಾಡಲ್ಲ. ಕಳೆದ 2 ವರ್ಷಗಳಿಂದ ಎಷ್ಟೋ ಸಭೆಗಳಲ್ಲಿ ನನ್ನನ್ನು ಕರಿತಾನೆ ಇರಲಿಲ್ಲ. ಯಾಕಂದರೆ ಎಲ್ಲ ಪಾರ್ಟಿಗಳಲ್ಲೂ ಒಂದು ಸಣ್ಣ ಕಾಲೆಳೆಯುವಂಥ ಒಂದು ಸಿಸ್ಟಮ್ಗಳು ಅದು ಎಲ್ಲ ಕಡೆ ಇದ್ದೇ ಇರುತ್ತೆ, ಅದೇನು ಹೊಸದೇನಲ್ಲ. ಆದರೆ ನನಗೆ ಈ ಏಜಲ್ಲೇ ಯಾಕೆ ನನ್ನನ್ನು ಕೆಲವರು ಸಹಿಸಲ್ಲ ಅನ್ನೋದು ಕೂಡ ಎಲ್ಲೋ ಒಳಗಡೆ ನನ್ನ ಮನಸ್ಸಲ್ಲಿ ಒಂದು ಸಣ್ಣ ಬೇಜಾರಿತ್ತು. ಬಟ್ ಅದು ನನ್ನ ಅಭಿಪ್ರಾಯ ತಪ್ಪು ಅನ್ನೋದು ಸುಳ್ಳಾಗಿದೆ. ಪಕ್ಷ ಯಾವಾಗಲೂ ಕ್ಯಾಲಿಬರ್ ಇರೋರನ್ನ ಯಾವತ್ತೂ ಮನೇಲಿ ಕೂರಕ್ಕೆ ಬಿಡಲ್ಲ, ನಿಮ್ಮನ್ನು ಗಮನಿಸ್ತಿರ್ತಾರೆ, ನೀವೆಲ್ಲೇ ಇದ್ದರೂ ಅದನ್ನು ಸರಿಪಡಿಸ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ BJP ಟಿಕೆಟ್ ತೊಗೊಂಡು ಗೆದ್ದು ಬಂದಿರೋ ಕೌನ್ಸಿಲರ್ ಅವನಿಗೇನಾದರೂ ಜವಾಬ್ದಾರಿ, ಯಾಕಂದರೆ ಇಷ್ಟು ವರ್ಷಗಳ ಕಾಲ ನಾನು ಪುರಸಭೆಯಲ್ಲಿ ಬ್ಯುಸಿ ಇದ್ದೆ, ಈಗ ಮುಗೀತದು. ಈಗ ಅವನ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಕಾರಣದಿಂದ ಪಕ್ಷ ನನಗೆ ಆ ಜವಾಬ್ದಾರಿ ಕೊಟ್ಟಿದೆ. ಸೊ ಹಾಗಾಗಿ ಅದನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ.